ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಸ್ಪೆಷಲ್. ನಾನು ಸುಧಾಗೌಡ. ಸುಂದರವಾದ ಪ್ರಕೃತಿ ತಾಣಗಳಿಗೆ ಚಾರಣ ಹೋಗುವುದು ಅಂದ್ರೆ ಪ್ರವಾಸಿಗರಿಗೆ ಬಲು ಇಷ್ಟ. ಆದ್ರೆ ಬೇಸಿಗೆಯಲ್ಲಿ ಇದು ಸ್ವಲ್ಪ ಕಷ್ಟ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪವಿರುವಂತಹ ಪುಷ್ಪಗಿರಿ ಚಾರಣ ಎಂದು ಕರೆಯಲ್ಪಡುವ ಕುಮಾರ ಪರ್ವತದ ಚಾರಣಕ್ಕೆ ಫೆಬ್ರವರಿ 1ರಿಂದ ಅಂದ್ರೆ ನಾಳೆಯಿಂದ ನಿಷೇಧವನ್ನ ಹೇರಲಾಗಿದೆ. ಪ್ರವಾಸಿಗರು ಆ ಜಾಗಕ್ಕೆ ಇನ್ನು ಮುಂದೆ ಹೋಗುವಂತಿಲ್ಲ. ಯಾಕಂದ್ರೆ ಜಿಲ್ಲೆಯಾದ್ಯಂತ ಬಿಸಿಲಿನ ವಾತಾವರಣ ಇರೋದು ಮತ್ತು ಪರ್ವತದಲ್ಲಿ ನೀರಿನ ಸಮಸ್ಯೆ ಎದುರಾಗುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಹಾಗೂ ಚಾರಣಿಗರ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮುಂದಿನ ಆದೇಶದವರೆಗೂ ಕುಮಾರ ಪರ್ವತ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಅಂತ ಅರಣ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಈ ವರ್ಷದ ಕುಮಾರ ಪರ್ವತದ ಚಾರಣದ ಅವಧಿ ಮುಗಿದಿದ್ದು ಪರ್ವತದ ಹುಲ್ಲುಗಾವಲು ಈಗ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಹುಲ್ಲುಗಾವಲಿನಲ್ಲಿ ಬೆಂಕಿ ಹತ್ತಿಕೊಳ್ಳುವ ಸಂಭವವೇ ಹೆಚ್ಚು. ಈ ಪರಿಸ್ಥಿತಿಯಲ್ಲೂ ಜನವರಿ 26ರಂದು ನೂರಾರು ಮಂದಿ ಊಟಕ್ಕೆ ಸಾಲಿನಲ್ಲಿ ನಿಂತಂತೆ ಕುಮಾರ ಪರ್ವತವನ್ನ ಏರೋದಕ್ಕೆ ಚಾರಣಿಗರು ಆಸಕ್ತಿಯಿಂದ ನಿಂತಿದ್ದನ್ನ ಕಂಡಂತ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಈ ಒಂದು ನಿಷೇಧವನ್ನ ಹೇರಿದೆ. ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾರಿ ಅಶ್ವವೇಗ ನ್ಯೂಸ್.